ರಾಜಣ್ಣಗೆ ಹನಿ ಟ್ರ್ಯಾಪ್, ರಾಜೇಂದ್ರಗೆ ಸುಪಾರಿ ಪ್ರಕರಣದ ಬಗ್ಗೆ ಇನ್ನೂ ತನಿಖೆ ನಡೀತಾ ಇದೆ. ಸಿಐಡಿಯಿಂದ ಪ್ರಕರಣದ ವಿಚಾರಣೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಹನಿ ಟ್ರ್ಯಾಪ್ ಮತ್ತು ಸುಪಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಗೃಹ ಸಚಿವರ ಪ್ರತಿಕ್ರಿಯೆ ಇದೆ. ತನಿಖೆ ನಡೀತಾ ಇದೆ ಅನ್ನೋದನ್ನು ಹೇಳಿದ್ದಾರೆ. ಪ್ರಕರಣದ ಬಗ್ಗೆ ಇನ್ನೂ ತನಿಖೆಯನ್ನ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಸಿಐಡಿಯಿಂದ ಪ್ರಕರಣದ ವಿಚಾರಣೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಚಾರಣೆ ಹೇಗೆ ನಡೀತಿದೆ, ಏನು ಎತ್ತ ಅನ್ನುವಂಥ ಪ್ರಶ್ನೆಗೆ ವಿಚಾರಣೆ ನಡೀತಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಣ್ಣ ಹನಿ ಟ್ರ್ಯಾಪ್ ಮತ್ತು ರಾಜೇಂದ್ರ ಅವರಿಗೆ ಸುಪಾರಿ ಪ್ರಕರಣ ಇದು ಕೂಡ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಕಾರಣವಾದಂಥ ಪ್ರಕರಣ. ಈ ಪ್ರಕರಣದಲ್ಲಿ ಈಗಾಗಲೇ ಕೆಲವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಅದರ ಜೊತೆಗೆ ರಾಜಣ್ಣ ಅವ್ರಿಗೂ ಕೂಡ ವಿಚಾರಣೆಗೆ ನೋಟಿಸ್ ಕೊಡಲಾಗಿತ್ತು ಅಂತ ಹೇಳಲಾಗಿತ್ತು. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ವಿಚಾರಣೆ ನಡೀತಿದೆ ಅಂತ ಹೇಳಿದ್ದಾರೆ. ಸಿಐಡಿನವರು ತನಿಖೆ ಮಾಡ್ತಾ ಇದ್ದಾರೆ. ಸಿಐಡಿನಲ್ಲಿ ನಾವೇನು ತನಿಖೆ ಅಲ್ಲ, ಅದು ವಿಚಾರಣೆ. ಹನಿ ಟ್ರ್ಯಾಪ್ ಕೇಸ್ ವಿಚಾರವಾಗಿ ಏನು ಅಪ್ಡೇಟ್ ಆಗಿದೆ ಸರ್ ಈಗ ಸದ್ಯದೊಟ್ಟಿಗೆ? ಇನ್ನೂ ತನಿಖೆ ನಡೀತಾ ಇದೆ. ಸಿಐಡಿನವರು ತನಿಖೆ ಮಾಡ್ತಾ ಇದ್ದಾರೆ. ಸಿಐಡಿನಲ್ಲಿ ನಾವೇನು ತನಿಖೆ ಅಲ್ಲ, ಅದು ವಿಚಾರಣೆ. ಹನಿ ಟ್ರ್ಯಾಪ್ ಕೇಸ್ ವಿಚಾರವಾಗಿ ಏನು ಅಪ್ಡೇಟ್ ಆಗಿದೆ ಸರ್ ಈಗ ಸದ್ಯದೊಟ್ಟಿಗೆ? ಇನ್ನೂ ತನಿಖೆ ನಡೀತಾ ಇದೆ. ಸಿಐಡಿನವರು ತನಿಖೆ ಮಾಡ್ತಾ ಇದ್ದಾರೆ. ಸಿಐಡಿನಲ್ಲಿ ನಾವೇನು ತನಿಖೆ ಅಲ್ಲ, ಅದು ವಿಚಾರಣೆ. ಹನಿ ಟ್ರ್ಯಾಪ್ ಕೇಸ್ ವಿಚಾರವಾಗಿ ಏನು ಅಪ್ಡೇಟ್ ಆಗಿದೆ ಸರ್ ಈಗ ಸದ್ಯದೊಟ್ಟಿಗೆ? ಇನ್ನೂ ತನಿಖೆ ನಡೀತಾ ಇದೆ. ಸಿಐಡಿನವರು ತನಿಖೆ. ರಾಜಣ್ಣಗೆ ಹನಿ ಟ್ರ್ಯಾಪ್, ರಾಜೇಂದ್ರಗೆ ಸುಪಾರಿ ಪ್ರಕರಣದ ಬಗ್ಗೆ ಇನ್ನೂ ತನಿಖೆ ನಡೀತಾ ಇದೆ. ಸಿಐಡಿಯಿಂದ ಪ್ರಕರಣದ ವಿಚಾರಣೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಹನಿ ಟ್ರ್ಯಾಪ್ ಮತ್ತು ಸುಪಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಗೃಹ ಸಚಿವರ ಪ್ರತಿಕ್ರಿಯೆ ಇದೆ. ತನಿಖೆ ನಡೀತಾ ಇದೆ ಅನ್ನೋದನ್ನು ಹೇಳಿದ್ದಾರೆ. ಪ್ರಕರಣದ ಬಗ್ಗೆ ಇನ್ನೂ ತನಿಖೆಯನ್ನ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಸಿಐಡಿಯಿಂದ ಪ್ರಕರಣದ ವಿಚಾರಣೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಚಾರಣೆ ಹೇಗೆ ನಡೀತಿದೆ, ಏನು ಎತ್ತ ಅನ್ನುವಂಥ ಪ್ರಶ್ನೆಗೆ ವಿಚಾರಣೆ ನಡೀತಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಣ್ಣ ಹನಿ ಟ್ರ್ಯಾಪ್ ಮತ್ತು ರಾಜೇಂದ್ರ ಅವರಿಗೆ ಸುಪಾರಿ ಪ್ರಕರಣ ಇದು ಕೂಡ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಕಾರಣವಾದಂಥ ಪ್ರಕರಣ. ಈ ಪ್ರಕರಣದಲ್ಲಿ ಈಗಾಗಲೇ ಕೆಲವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಅದರ ಜೊತೆಗೆ ರಾಜಣ್ಣ ಅವ್ರಿಗೂ ಕೂಡ ವಿಚಾರಣೆಗೆ ನೋಟಿಸ್ ಕೊಡಲಾಗಿತ್ತು ಅಂತ ಹೇಳಲಾಗಿತ್ತು. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ವಿಚಾರಣೆ ನಡೀತಿದೆ ಅಂತ ಹೇಳಿದ್ದಾರೆ. ಸಿಐಡಿನವರು ತನಿಖೆ ಮಾಡ್ತಾ ಇದ್ದಾರೆ. ಸಿಐಡಿನಲ್ಲಿ ನಾವೇನು ತನಿಖೆ ಅಲ್ಲ, ಅದು ವಿಚಾರಣೆ. ಹನಿ ಟ್ರ್ಯಾಪ್ ಕೇಸ್ ವಿಚಾರವಾಗಿ ಏನು ಅಪ್ಡೇಟ್ ಆಗಿದೆ ಸರ್ ಈಗ ಸದ್ಯದೊಟ್ಟಿಗೆ? ಇನ್ನೂ ತನಿಖೆ ನಡೀತಾ ಇದೆ. ಸಿಐಡಿನವರು ತನಿಖೆ ಮಾಡ್ತಾ ಇದ್ದಾರೆ. ಸಿಐಡಿನಲ್ಲಿ ನಾವೇನು ತನಿಖೆ ಅಲ್ಲ, ಅದು ವಿಚಾರಣೆ. ಹನಿ ಟ್ರ್ಯಾಪ್ ಕೇಸ್ ವಿಚಾರವಾಗಿ ಏನು ಅಪ್ಡೇಟ್ ಆಗಿದೆ ಸರ್ ಈಗ ಸದ್ಯದೊಟ್ಟಿಗೆ? ಇನ್ನೂ ತನಿಖೆ ನಡೀತಾ ಇದೆ. ಸಿಐಡಿನವರು ತನಿಖೆ ಮಾಡ್ತಾ ಇದ್ದಾರೆ. ಸಿಐಡಿನಲ್ಲಿ ನಾವೇನು ತನಿಖೆ ಅಲ್ಲ, ಅದು ವಿಚಾರಣೆ. ಹನಿ ಟ್ರ್ಯಾಪ್ ಕೇಸ್ ವಿಚಾರವಾಗಿ ಏನು ಅಪ್ಡೇಟ್ ಆಗಿದೆ ಸರ್ ಈಗ ಸದ್ಯದೊಟ್ಟಿಗೆ? ಇನ್ನೂ ತನಿಖೆ ನಡೀತಾ ಇದೆ. ಸಿಐಡಿನವರು ತನಿಖೆ